Hello, students! Welcome to Study B+. Learn smart every day. Today, Chapter 1, Knowing Our Numbers. Are you ready? Let's start! ಹಲೋ ವೆಲ್ಕಮ್ ಬ್ಯಾಕ್ ಟು ಸ್ಟಡಿ ಬಿ ಪ್ಲಸ್. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ನೋವಿಂಗ್ ಅವರ್ ನಂಬರ್ಸ್ನ ಸಾಲ್ವ್ ಮಾಡ್ತಾ ಇದ್ವಿ. ಅದರಲ್ಲಿ ಇವತ್ತು ಪೇಜ್ ನಂಬರ್ 7ನ ಸಾಲ್ವ್ ಮಾಡೋಣ. ಪೇಜ್ ನಂಬರ್ 7, ಟ್ರೈ ದಿಸ್, ರೀಡ್ ಆ್ಯಂಡ್ ಎಕ್ಸ್ಪ್ಯಾಂಡ್ ದ ನಂಬರ್ಸ್ ವೇರ್ ದೇರ್ ಆರ್ ಬ್ಲ್ಯಾಂಕ್ಸ್. ಅಲ್ಲಿ ಪ್ರೀವಿಯಸ್ ಕ್ಲಾಸಲ್ಲಿ ಮಾಡಿದ್ವಲ್ಲ, ನಾವು 6th ಪೇಜಲ್ಲಿ ಮಾಡಿದ್ವಲ್ಲ, ಅದೇ ಥರ ಇದು. ಬಟ್ ಇಲ್ಲೇನಾಗಿದೆ, ಅಲ್ಲಿ 10,000ವರೆಗೂ ಅಷ್ಟೇ ಮಾಡಿದ್ವಿ, ಇಲ್ಲಿ ಲ್ಯಾಕ್ಸ್ವರೆಗೂ ಇದೆ. ಓಕೆ, ನೋಡಿ ಆ ನಂಬರ್ಸ್ನ ಬರಿಬೇಕು ಮತ್ತು ಎಕ್ಸ್ಪ್ಯಾಂಡ್ನ ಮಾಡಬೇಕು. ಇದು ನೋಡಿ 3 lakhs ಇದೆ, 3 into lakhs ಅಂತ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. 3 lakhs50,000 ಇದೆ, 3 into 1 lakh 5 into 10,000 ಅಂತ ಬರೆದಿದ್ದಾರೆ. 3,53,500 ಅಂತ ಇದೆ ನೋಡಿ. 3,53,500 ಅಂತಿದೆ. 3ದು ಪ್ಲೇಸ್ ವ್ಯಾಲ್ಯೂ 1 lakh ಬರೆದಿದ್ದಾರೆ, 5ದು ಪ್ಲೇಸ್ ವ್ಯಾಲ್ಯೂ 10,000 ಬರೆದಿದ್ದಾರೆ, 3ದು 1000 ಬರೆದಿದ್ದಾರೆ, 5ದು 100 ಬರೆದಿದ್ದಾರೆ. ಓಕೆ, ನಾವು ಹೆಂಗೂ ಬಿಡ್ಬೋದು, ಇಲ್ಲ ಈ 0 ಇಂಟು ಇನ್ನೂ ಕಂಟಿನ್ಯೂ ಮಾಡಬೇಕಂದ್ರೆ ಇಲ್ಲಿ ನೋಡಿ, ಇಲ್ಲಿ 5ದು 100 ಬರೆದಿದ್ದಾರಲ್ಲ, ನೆಕ್ಸ್ಟ್ 0 into 10 ಪ್ಲಸ್ 0 into 1 ಅಂತ ಈ ಥರನೂ ಕಂಟಿನ್ಯೂ ಮಾಡ್ಬೋದು, ಅಥವಾ ಇಷ್ಟಕ್ಕಿಂತ ಸ್ಟಾಪ್ ಮಾಡ್ಬೋದು. ಈ ಥರ ಬರಿತಾ ಹೋದರೆ ಜಾಸ್ತಿ ಆಗುತ್ತೆ, ಯಾಕಂದರೆ ಇಲ್ಲಿ ಲ್ಯಾಕ್ಸ್ವರೆಗೂ ಕೊಟ್ಟಿದ್ದಾರಲ್ಲ, ಹಾಗಾಗಿ ನಾವು ಇಷ್ಟಕ್ಕೆ ಸ್ಟಾಪ್ ಮಾಡೋಣ. ಹಾಗಿದ್ರೆ ನೆಕ್ಸ್ಟ್ ಮುಂದಿನವನ್ನ ಕಂಟಿನ್ಯೂ ಮಾಡೋಣ. ನೋಡಿ, 4,57,928 ಅಂತ ಇದೆ. ಇದನ್ನ ಹೆಂಗೆ ಬರೆಯೋದು? 4 lakh4 lakh 57,000 50 7,000 1,000 900 900 900 TWENTY 20 28. ಇದನ್ನ ಎಕ್ಸ್ಪ್ಯಾಂಡ್ ಫಾರ್ಮಲ್ಲಿ ಹೆಂಗೆ ಬರೆಯೋದು? 4 into lakh ಬರಿಬೇಕು, ಪ್ಲಸ್ 5 into 10,000 ಬರಿಬೇಕು, ಪ್ಲಸ್ 7 into 1000 ಬರಿಬೇಕು, ಪ್ಲಸ್ 9 into 100 ಬರಿಬೇಕು, ಪ್ಲಸ್ 2 into 10 ಪ್ಲಸ್ 8 into 1. ಗೊತ್ತಾಯ್ತಲ್ಲ? ಹಾಗಿದ್ರೆ ನೆಕ್ಸ್ಟ್ ಒನ್ನ ನೋಡಿ, 4,07,928. ಇಲ್ಲಿ 57 ಇತ್ತು, ಇಲ್ಲಿ 7,000 ಇದೆ. 5 ಜಾಗದಲ್ಲಿ ಏನಾಗಿದೆ? 0 ಕೊಟ್ಟಿದ್ದಾರೆ. ಓಕೆನಾ? ಇದು ಈಸಿ ಬರೆಯೋದು. 4,07,928. ಅದೇ ಎಕ್ಸ್ಪ್ಯಾಂಡ್ ಫಾರ್ಮಲ್ಲಿ ಬರಿಬೇಕಾದ್ರೆ ಹುಷಾರು ಬರಿಬೇಕು. 0 ಕೊಟ್ಟಿದ್ದಾರಲ್ಲ, ಕನ್ಫ್ಯೂಸ್ ಆಗಬಾರ್ದು. 4 lakh 0 into 10,000. 10,000 ಪ್ಲೇಸಲ್ಲಿ ಏನಿದೆ? 0 ಇದೆ. ಸೊ ನೆಕ್ಸ್ಟ್ 7th ಪ್ಲೇಸ್ ವ್ಯಾಲ್ಯೂ 1000, ನೆಕ್ಸ್ಟ್ ಪ್ಲಸ್ 9th ಪ್ಲೇಸ್ ವ್ಯಾಲ್ಯೂ 100, ಪ್ಲಸ್ 2th ಪ್ಲೇಸ್ ವ್ಯಾಲ್ಯೂ 10, ಪ್ಲಸ್ 8th ಪ್ಲೇಸ್ ವ್ಯಾಲ್ಯೂ 1. ಗೊತ್ತಾಯ್ತಲ್ಲ? ಅದೇ ಥರ ಇಲ್ಲಿ ಇನ್ನೂ 2 zeros ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಕನ್ಫ್ಯೂಸ್ ಆಗಬೇಡಿ. ನೋಡಿ, ಹುಷಾರಾಗಿ ಬರೀರಿ. 829. ನೋಡಿ, ಥರ್ಡ್ ಒನ್ನು 4,08,29. ಸೊ ಬರೀರಿ 4 lakh EIGHT 829.
ಇಲ್ಲಿ 0 ಕೊಟ್ಟಿರ್ತಾರಲ್ಲ ಅದನ್ನು ನೀವು ಹುಷಾರಾಗಿ ಬರಿಬೇಕು. ನೋಡಿ 4 ಲ್ಯಾಕ್ ನಾವೀಗ ಒಂದೇ ಸತಿಗೆ ಏನು ಬರೆದ್ವಿ 829 ಅಂತ ಬರೆದಿರ್ತೀವಿ. ಬಟ್ ನಂಬರ್ಸಲ್ಲಿ ಬರಿಬೇಕಾದ್ರೆ ಯಾವ ಪ್ಲೇಸ್ ವ್ಯಾಲ್ಯೂ ಇರಲ್ಲ ಅಲ್ಲಿ 0ನ ಬರ್ಕೋಬೇಕು. ಈಗ ನೋಡಿ 4 ಇಂಟು ಲ್ಯಾಕ್, 4ದು ಪ್ಲೇಸ್ ವ್ಯಾಲ್ಯೂ ಏನಿದೆ ಲ್ಯಾಕ್ ಇದೆ, ಪ್ಲಸ್ 0 ಪ್ಲೇಸ್ ವ್ಯಾಲ್ಯೂ ಏನಿದೆ 10,000 ಇದೆ, ಪ್ಲಸ್ 0ದು ಪ್ಲೇಸ್ ವ್ಯಾಲ್ಯೂ ಏನಿದೆ 1000 ಇದೆ, ನೆಕ್ಸ್ಟ್ ಪ್ಲಸ್ 8ದು ಪ್ಲೇಸ್ ವ್ಯಾಲ್ಯೂ ಏನಿದೆ 100 ಇದೆ, ಪ್ಲಸ್ 2ದು ಪ್ಲೇಸ್ ವ್ಯಾಲ್ಯೂ 10 ಇದೆ, ಪ್ಲಸ್ 9ದು ಪ್ಲೇಸ್ ವ್ಯಾಲ್ಯೂ 1 ಇದೆ. 4,29,000 ಅಂತಿದೆ. 4,00,000 TWENTY29. ಸೊ ಇದನ್ನು ಎಕ್ಸ್ಪ್ಯಾಂಡ್ ಫಾರ್ಮಲ್ ಹೆಂಗೆ ಬರೆಯೋದು 4 ಇಂಟು ಲ್ಯಾಕ್ ಪ್ಲಸ್ 0 ಇಂಟು 10,000 ಪ್ಲಸ್ 0 ಇಂಟು 1000 ಪ್ಲಸ್ 0 ಇಂಟು 100 ಪ್ಲಸ್ 2 ಇಂಟು 10 ಪ್ಲಸ್ 9 ಇಂಟು 1. ಗೊತ್ತಾಯ್ತಲ್ಲ? ಈ ಥರ 0 ಇದ್ದಾಗ ಕನ್ಫ್ಯೂಸ್ ಮಾಡ್ಕೋಬೇಡಿ, ಹುಷಾರಿಂದ ಬರೀರಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಓಕೆ, ಈ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. Thank you for watching. Like, share, subscribe. Study B+.